ಅಸ್ಸಲಾಮುಅಲೈಕುಂ. ನಮಸ್ಕಾರ ಕರ್ನಾಟಕ. ಇವತ್ತು ಬೆಳಿಗ್ಗೆ ಎದ್ದು ಆಟೋ ಮುಂದೆನೆ ಹಾಕಿದ್ದೆ. ನಾನು ರಾತ್ರಿ 2 ಗಂಟೆಗೆ ಬಂದಿದ್ದೆ ಅಲ್ಲ, ಅದಕ್ಕೆ ಮುಂದೆನೆ ಹಾಕಿದ್ದೆ. ಸೀದಾ ಎದ್ಬಿಟ್ಟೆ, ಆಟೋ ಒರೆಸ್ಬಿಟ್ಟು ಈ ಕಡೆ ಹಾಕ್ಬಿಟ್ಟೆ. ಅಷ್ಟಲ್ಲೇ ಮನೆಗೆ ಗ್ಯಾಸ್ ಬಂತು. 25 ದಿವಸದಿಂದ 40 ದಿವಸ ತಗೊಂತೈತೆ ಗ್ಯಾಸ್ ಬರೋಕ್ಕೆ. ಗ್ಯಾಸ್ ಬಂತು. ಆಮೇಲೆ ನೋಡಿದ್ರೆ 1:15 ಟೈಮ್ ಆಗಿತ್ತು. ನಮಾಜ್ ಮಾಡ್ಕೊಳ್ಳೋಣ, ಮನೇಲಿ ಇದ್ದೀನಲ್ಲ ಅಂದ್ಬಿಟ್ಟು ನಮಾಜ್ ಮಾಡ್ಕೊಂಡು ರೆಡಿ ಆಗ್ಬಿಟ್ಟು ನಮ್ಮ ಪುಟಾಣಿಗಳಿಗೆ ಮಧ್ಯಾಹ್ನ ಊಟ ಆಗ್ಬೇಕಿತ್ತು. ಊಟ ಆಗ್ಬಿಟ್ಟು ಆಮೇಲೆ ಗಾಡಿ ನೆರಳಲ್ಲಿ ಹಾಕಿದ್ದೆ, ಈ ಕಡೆ ಎತ್ತಿ ಹಾಕಿದ್ದೆ. ಸರಿ ಅಂದ್ಬಿಟ್ಟು ಡ್ಯೂಟಿಗೆ ಹೋಗೋಣ ಅಂತ ಡ್ಯೂಟಿಗೆ ಹೋಗೋಕ್ಕೆ ಮತ್ತೆ ಗಾಡಿ ಎಲ್ಲ ಒರೆಸ್ಕೊಂಡು ನಿಲ್ಲಿಸಿದ್ದೆ ಫಸ್ಟೇ. ಆಮೇಲೆ ಡ್ಯೂಟಿಗೆ ಹೋದೆ. ಡ್ಯೂಟಿಯಲ್ಲಿ ಕುತ್ಕೊಂಡು ಡ್ಯೂಟಿ ಮಾಡೋಣ ಅಂತ ಹೋಗಿ ಕುತ್ಕೊಂಡ್ರೆ ಅಲ್ಲಿ ನಡೆದ ಗ್ಲಾಸ್ ಏನು ಫುಲ್ ಧೂಳಾಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಗ್ಲಾಸ್ ಒರೆಸ್ಕೊಂಡು ಕ್ಲೀನಾಗಿ ನೋಡಿ, ಕ್ಲೀನಾಗೈತೆ ಗಾಡಿ. ಕ್ಲೀನ್ ಇದ್ರೆ ಮಸ್ತಾಗಿ ಓಡಿಸ್ಬೋದು. ಅದು ನನಗೊಂಥರ ಆಗುತ್ತೆ ಕ್ಲೀನಾಗಿದ್ರೆ. ಆಮೇಲೆ ಡ್ಯೂಟಿ ಮಾಡ್ತಾ ಹೆಬ್ಬಾಳ್ ಕಡೆ ಹೋಗಿ ಸಿಕ್ಕಿತ್ತು ಬಾಡಿಗೆ. ಹೆಬ್ಬಾಳಾಗ ಅಲ್ಲಿ ಬಿಟ್ಕೊಂಡು ಆಮೇಲೆ ಬಾಡಿಗೆ ಬಿದ್ದಿಲ್ಲ, ಟೀ ಆದರೂ ಕುಡಿಯೋಣ, ತಲೆ ನೋಯ್ತೈತೆ ಅಂತ ಟೀ ಕುಡಿದೆ. ಏನೋ ಈ ನಡುವೆ ತಲೆ ಜಾಸ್ತಿ ನೋಯ್ತೈತೆ, ಏನೂ ಗೊತ್ತಾಗ್ತಾ ಇಲ್ಲ. ಆಮೇಲೆ ಹಂಗೆ ಡ್ಯೂಟಿ ಮಾಡ್ಕೊಂಡು ಆಮೇಲೆ ಹೋಗ್ಬಿಟ್ಟು ಮಿಕ್ಚರ್ ತಗೊಂಡು ತಿಂತಾ ಇದ್ದೆ. ಅಷ್ಟರಲ್ಲೇ ನಮ್ಮ ಭರತ್ ಮತ್ತು ರುದ್ರ ಎಲ್ಲರೂ ಫೋನ್ ಮಾಡಿದ್ದು. ಡ್ಯೂಟಿ ಮಾಡ್ಕೊಂಡು ಇರ್ಕ್ ಮನೆ ಹತ್ರ ಬಂದ್ಬಿಟ್ಟು ರುದ್ರ ಮನೆ ಹತ್ರ ಕುತ್ಕೊಂಡಿದ್ದ. ಇವನು ನಾಟಕ ಮಾಡ್ತವನೆ. ಇವಾಗ ಚೆನ್ನಾಗೇ ಇದ್ದ, ಅಷ್ಟರಲ್ಲೇ ನಾಟಕ ಮಾಡ್ತವ್ ನೋಡಿ. ಆಮೇಲೆ ಇವನ ಹತ್ರ ಮಾತಾಡ್ತಾ ಇದ್ದೆ. ಅಷ್ಟರಲ್ಲೇ ನಮ್ಮ ರೋಹಿತ್ ಬಂದ. ರೋಹಿತ್ ಹತ್ರ ಮಾತಾಡ್ಕೊಂಡು ಆಮೇಲೆ ಸೀದಾ ನಾನು ಬಂದಿದ್ದೆ ಮನೆ ಕಡೆ. ದಾರಿಯಲ್ಲಿ ಬಾಡಿಗೆ ಏನು ಸಿಕ್ಕಿಲ್ಲ, ಅಲ್ಲಿಂದ ಖಾಲಿನೇ ಬರ್ತಾ ಇದ್ದೆ. ರೋಡೆಲ್ಲ ಖಾಲಿ ಆಗಿಬಿಟ್ಟೈತೆ. 10:30 11 ಗಂಟೆ ಅಷ್ಟೇ. 11 ಗಂಟೆಗೆಲ್ಲ ರೋಡ್ ಖಾಲಿ ಇತ್ತು. ಸೀದಾ ಬಂದೆ, ಮನೆ ಹತ್ರ ಇದ್ದೆ. ಇಷ್ಟೇ ಇವತ್ತು. ನಾಳೆ ಸಿಗೋಣ.